ಎರಡನೇ ವಿಚಾರ ಸರ್. ಇನ್ನೊಂದು ವಿಷಯ ಅವರ ಫ್ಯಾನ್ಸ್ ಪೇಜಲ್ಲಿ ತುಂಬ ಥ್ರೆಟ್ಟಿಂಗ್ ಮಾಡ್ತಾರೆ ಸರ್. ಏನೋ ಬಾಡಿಗೆ ಕಟ್ಟಿಲ್ಲ, ಇವ್ರ ಅಪ್ಪ ಕೊಟ್ಟು ಮಡಗಿದ್ನ ಕೇಳಿ ಸರ್. ಯಾವನಾರು ಇವ್ರ ಅಪ್ಪ ಏನಾರು ಕೊಟ್ಟು ಮಡಗಿದ್ನ ಅಥವಾ ಯಾವನ್ ಕೊಟ್ಟು ಮಡಗಿದ್ದ ನನ್ನ ಮಗನಿಗೆ ಕೇಳಿ ಫಸ್ಟು. ಇವ್ರು ನಡೆಸ್ತಾ ಇರೋ ಪೇಜಲ್ಲಿ ಬರ್ತಾ ಇರೋದು ಸರ್. ಹೇಳ್ತಾ ಇದ್ದೀನಿ, ಬಾಯಿ ಮುಚ್ಕೊಂಡಿದ್ರೆ ಸರಿ ಸರ್. ನೀವು ನಟರಾದ್ಮೇಲೆ ಬಾಯಿ ಮುಚ್ಕೊಂಡಿದ್ರೆ ಸರಿ ಸರ್. ನಿಮ್ಗೇನೋ ಗೌರವ ಸರ್, ನಿಮ್ಗೆ ಗೌರವ ಕೊಟ್ಟೋಲ್ಲ. ಬೆಳಗ್ಗೆ ಎದ್ದು ಊಟ ಮಾಡಿ ತಿಂಡಿ ತಿಂದು ಮನಿಕೊಂಡು ಮನಗಿದ್ದದ್ದು ಮುಗಿದವ್ರು ಇನ್ನೂ 15-20 ವರ್ಷ ಕ್ರೇಜ್. ಇದು ಯಾಕೆ ಸರ್ ತೇಜೋದಿಗೆ ಈ ಮಟ್ಟಕ್ಕೆ ಇಳಿದ್ಬಿಟ್ರಿ? ಏನು ಸರ್ ನಿಮ್ಗೆ ಆಗಿರೋದು? ನಿಮ್ಗೆ ಬಂದಿರೋದು ಏನು ಸರ್? ಯಾಕೆ ಸರ್ ನಿಮ್ಗೆ ಏನು ಸಮಸ್ಯೆ? ಬಾಯಿ ತೆಗ್ರಿ ನಮ್ಮ ಬಾಸ್ ಏನೂ ಕಿತ್ಕೊಳಕ್ಕಾಗಲ್ಲ. ಏನು ಸರ್ ಅಲ್ಲಿ ಕಿತ್ಕೊಳಕ್? ಅದು ವಿಗ್ ಅಲ್ವಾ ಸರ್? ವಿಗ್ಗಲ್ಲಿ ಏನು ಕಿತ್ಕೊಳ್ಳಿ ಹೇಳಿ ಸರ್? ಆ ಬ್ಯಾರಕಲ್ಲಿ ಸರ್ ಎಸ್ ಸರ್ ಹೇಳಿ ಸರ್, ಒಬ್ರು ಹೇಳಿ ಸರ್. ಒಂದು ನಿಮಿಷ, ಅವರಲ್ಲ ಸರ್. ಯಾಕೆಂದ್ರೆ ಅವ್ರ ಬ್ಯಾರಿಕಲ್ಲಿ ಇದ್ದವರು ನಮಗೂ ನಮ್ಮ ಬಾಸ್ ವಿಚಾರಕ್ಕೆ ಬಂದ್ರೆ ಹಿಂಗೆ ಮಾಡ್ತೀನಿ ಅಂತ ಅವ್ರ ಬ್ಯಾರಿಕಲ್ಲಿ ಇದ್ದವರೇ ಮಾಡಿದ್ದಾರೆ. ಅಂದರೆ ಬಹುಶಃ ದರ್ಶನ್ ಸರ್ ಮಾಡಿಸಿದಾರೆ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅವ್ರು ಬಂದು ಇದನ್ನ ಬಾಯಿ ಮುಚ್ಚಿಸ್ಬೇಕು. ಅವ್ರ ಬ್ಯಾರಿಕಲ್ಲಿ ಇದ್ದವರು ವೆಪನ್ ಮತ್ತೆ ಫೋಟೋ ತೋರಿಸಿದ್ದಾರೆ. ಯಾವ ಫೋಟೋ ಗೊತ್ತಾ ಸರ್? ಆಗಸ್ಟ್ ಲಾಸ್ಟ್ ಇಯರ್ ತಲೆ ಮುಡಿ ಕೊಟ್ಟರು ಗೊತ್ತಾ ದರ್ಶನ್ ಸರ್ ಜೈಲಲ್ಲಿ ಇದ್ದಾಗ? ನೆನಪಿದ್ಯಾ ನಿಮಗೆ? ಫೋಟೋ ಲೀಕ್ ಆಗಿತ್ತು ಗೊತ್ತಾ? ಆ ಫೋಟೋ ಮತ್ತು ಅವರು ಇಬ್ರು ಹೆಗಲ್ ಮೇಲೆ ಕಾಕೊಂಡಿದ್ದಾರೆ. ಆ ಫೋಟೋ ಸರ್ ಅವ್ರು ಬಂದು ಹೇಳ್ಬೇಕು ಸರ್. ಯಾರು? ದರ್ಶನ್ ಸರ್ ಬಂದು ಇದು ಹೇಳ್ಬೇಕು. ಅಲ್ಲಿ ತನಕ ಆಮರಣ ಅಂತ ಉಪವಾಸ ನಾವು ಮಾಡ್ತೀವಿ ಸರ್. ನಮ್ಗೆ ಹೆಚ್ಚು ಕಡಿಮೆ ನೀವೇ ಜವಾಬ್ದಾರಿ ಆಗ್ತೀರಿ ಸರ್. ನೀವು ನಿಮ್ಮ ಫ್ಯಾನ್ಸನ್ನು ಬಾಯಿ ಮುಚ್ಚಿಲ್ಲ ಅಂದರೆ ಮಜಾ ತಗೊಳ್ಳೋದಲ್ಲ ಸರ್. ಇಲ್ಲಿ ಬಂದು ಉತ್ತರ ಕೊಡಬೇಕು. ನಾವು ಬೇಜಾರು ಮಾಡ್ಕೊಳ್ಳೋ ಸರ್, ಕೋಪ ಮಾಡ್ಕೊಳ್ಳೋ ಸರ್. ನಾವು ಬೇಜಾರು ಮಾಡ್ಕೋತೀವಿ ಸರ್, ಕೋಪ ಮಾಡ್ಕೋತೀವಿ ಸರ್, ನೊಂದ್ಕೊಳ್ಳಲ್ಲ ಸರ್, ನೋಯಿಸ್ತೀವಿ ಸರ್. ಅವ್ನು ಯಾವನೇ ಮಗ ಆಗಿರಲಿ ಸರ್, ನೋಯಿಸ್ತೀವಿ ಸರ್. ಇನ್ನೊಂದ್ಸಲ ಹೇಳ್ತಾರೆ ನಾನು ಬಾಡಿಗೆ ಕಟ್ಟಿಲ್ಲ, ನಿಮ್ಮ ಅಪ್ಪ ಕೊಟ್ಟು ಮಡಗಿದ್ದ ಅದನ್ನು ಹೇಳಿ ಸರ್. ನಾನು 5 ವರ್ಷದಿಂದ ಇದ್ದಿದ್ದ ಮನೇಲಿ ಕಟ್ನೋ ಬಿಟ್ಟ ನಿಮ್ಮ ಅಪ್ಪ ಕೊಟ್ಟು ಮಡಗಿದ್ರಾ ಇಲ್ಲ ನಿಮ್ಮ ಅವ್ವ ಕೊಟ್ಟಿದ್ರಾ? ಯಾರು ಕೊಟ್ಟಿದ್ರು ನನಗೆ ಬಾಡಿಗೆ? ಯಾರೋ ಕೊಟ್ಟಿದ್ರು ನಿಮಗೆ? ನನ್ನ ಮಕ್ಕಳ ಏನು ಅನ್ಕೊಂಡಿದ್ರಿ ನೀವು ಅಂತ? ನೀವು ಆಮೇಲೆ ನೆನ್ನೆ ಸಾಲ್ವ್ ಆಗುತ್ತೆ ಅಂತ ಕಳಿಸ್ಬಿಟ್ಟು ಇವತ್ತು ನೋಡಿದ್ರೆ ಏನು ಹೇಳೋರು ಗೊತ್ತಾ? 2000 ಪೇಜ್ ಕುಡಿದು ಸರಿ ಬರಕ್ಕೆ ಸಾಕ್ಷಿ ಹೇಳಕ್ಕೆ ಇಲ್ಲೆಲ್ಲ ಬಂದಿದ್ದಾರೆ ಅವರು. ಅಲ್ಲಿ ಯಾರು ನೋಡಿದ್ರು ಅವರೇ ಪ್ರತ್ಯಕ್ಷದರ್ಶಿ. ಕರಿ ಪ್ರಕಾಶ್ ಅವ್ರನ್ನ ಬನ್ನಿ, ಮಹೇಶ್ ಬನ್ನಿ. ಆ್ಯಂಡ್ ನಾನು ಇನ್ನೊಂದು, ಅಲ್ಲಿ ವೆಪನ್ನೇ ಬಂದಿಲ್ಲ ಅಂತ ಹೇಳಿದ್ರಲ್ಲ, ವೆಪನ್ ನೋಡಿದವರು ಕರೆಸ್ತ ಪ್ರೋಗ್ರಾಮ್ ಎಲ್ಲ ಇಲ್ಲೇ ಇದ್ದಾರೆ. ನಿಮ್ಮೆಲ್ಲ ಪ್ರಶ್ನೆಗೆ ಅವರು ಉತ್ತರ ಕೊಡ್ತಾರೆ. ಒಂದು ಇನ್ನೊಂದ್ಸಲ ನಾನು ತೇಜವಾದ ಹೇಳಿದ್ರೆ ನಿಮ್ಮ ವೈಯಕ್ತಿಕವಾಗಿ ಇಳಿತೀನಿ ಸರ್. ನಾನು ಯಾರ ಜೊತೆನಾರು ಹೋಗ್ತೀನಿ. ನಾನು ಆನ್ಸರ್ಬಲ್ ಫಾರ್ ಮೈ ವೈಫ್ ಸರ್. ಹೌದಲ್ವಾ ಸರ್? ಐ ಆಮ್ ಆನ್ಸರ್ಬಲ್ ಫಾರ್ ಮೈ ವೈಫ್. ಇದು ಕನ್ನಡ ಚಿತ್ರರಂಗ ನಡೀತಾರ ಮಾಫಿಯಾ ನಿಲ್ಬೇಕು. ಆ ಕಾರಣಕ್ಕೆ ಉಪವಾಸ ಮಾಡ್ತಾರೆ ಸರ್. ನಂಗೆ ಹೆಚ್ಚು ಕಡಿಮೆ ಯಾರು ನೀವು ಕಾರಣ ಆಗ್ತೀರಿ ಸರ್. ಬಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಪ್ರಥಮ ವಿಚಾರಕ್ಕೆ ಹೋಗಲ್ಲ ಅಂತ ಹೇಳಿದ್ರೆ ಸರಿ ಸರ್. ಇಲ್ಲ ಅಂತ ಹೇಳಿದ್ರೆ